ತಗೋಬೇಕು ಅಂದ್ರೆ ಒಂದು ಮಗುವನ್ನ ಅಲ್ಲೂ ಕೂಡ ಒಂದಷ್ಟು ನಿಯಮಗಳ ಡೀಪ್ ಬರುತ್ತೆ. ಹೋಗ್ಬಿಟ್ಟು ಆ ಮಗು ಇಷ್ಟ ಆಯ್ತಪ್ಪ ಅಂತ ಹೋಗಿ ಆ ಮಗುವನ್ನ ತಗೊಂಡ್ ಬರಕ್ಕಾಗಲ್ಲ, ಆ ಮಗುನ ಸಾಕ್ತಿವಿ ಅಂತ ಹೇಳಕ್ಕಾಗಲ್ಲ. ಏನ್ರಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ಸಾಕಷ್ಟು ಆಸ್ತಿ ಇದೆ, ಮಗು ಕೊಟ್ಬಿಡಿ ನಮಗೆ ಅಂತ ಹೇಳಂಗಿಲ್ಲ ನೀವು. ಅದು ಕೂಡ ಕಾನೂನು ಪ್ರಕಾರವೇ ಹೋಗಿ ಎಲ್ಲಾ ರೀತಿಯ ಮಾಹಿತಿ ಕೊಟ್ಟೆ ಒಂದು ಮಗುವನ್ನ ದತ್ತು ಪಡೆದುಕೊಳ್ಬೇಕು. ಅದೇ ರೀತಿ ಒಂದು ಮಗುವನ್ನ ಬೇರೆ ತಾಯಿಯಿಂದ ನೀವು ಪಡೆದುಕೊಳ್ತೀರಿ ಅಂತ ಆದ್ರೂ ಕೂಡ ಅಲ್ಲೂ ಒಂದಷ್ಟು ನಿಯಮಗಳಿದೆ ಅಂತ. ಸರ್ ಸ್ವಲ್ಪ ವೇರಿಯೇಷನ್ಸ್ ಇದೆಯಾ, ಅಂದ್ರೆ ಒಂದು ಇರುವಂತ ನಿಯಮಗಳಲ್ಲಿ ಬೇರೆ ಬೇರೆ ಇದೆಯಾ ದತ್ತು ಪಡೆದುಕೊಳ್ಳೋದಕ್ಕೂ ಮತ್ತು ಬಾಡಿಗೆ ತಾಯಿ ಮೂಲಕ ನಾವು ಮಗುವನ್ನ ಪಡೆದುಕೊಳ್ಳೋದಕ್ಕೆ, ಅಥವಾ ಸ್ವಲ್ಪ ಸಿಮಿಲರ್ ಇದೆಯಾ ನಿಯಮಗಳು ಹೇಗೆ ಅಂತ? ಇಲ್ಲ, ದೇ ವೆರಿ ಡಿಫ್ರೆಂಟ್ ಆಕ್ಚುಲಿ. ಓಕೆ, ನೀವು ದತ್ತು ಪಡಿಬೇಕಂದ್ರೆ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ಇಟ್ ಟೇಕ್ಸ್ ಅಬೌಟ್ 3 years. ಇವಾಗ ಕರೆಂಟ್ ಸಿಚುವೇಶನ್ಲಿ ಇಟ್ ಟೇಕ್ಸ್ ಅಬೌಟ್ 3 years ಫಾರ್ ಯು ಟು ಅಡಾಪ್ಟ್ ಒನ್ ಚೈಲ್ಡ್. ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್. ಫಸ್ಟ್ ಕಂಪ್ಯಾಟಬಿಲಿಟಿ ನೋಡ್ತಾರೆ, ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ತಾರೆ, ನಿಮ್ಮ ಅಪ್ಬ್ರಿಂಗಿಂಗ್ ಹೆಂಗಿದೆ, ನಿಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ, ನಿಮ್ಮ ಪೇರೆಂಟ್ ಆಗಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ ನೋಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಮತ್ತು ಮಗು ಯಾವ ಥರ ಹೆಲ್ತ್ ಇದೆ ಅಂತ ನೋಡ್ತಾರೆ. ನೀವು ಯಾವ ಮಗು ಅಡಾಪ್ಟ್ ಮಾಡ್ಕೊಬೇಕಂತಿದ್ದೀರಾ ಆ ಮಗು ಹೆಲ್ತ್ ಕಂಡೀಷನ್ ನೋಡ್ತಾರೆ. ಇವಾಗ ಅದಕ್ಕೇನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೆ ಇವ್ರಿಗೆ ಅದೆಲ್ಲ ನೋಡ್ಕೊಳಕ್ಕೆ ಸಾಧ್ಯನಾ ಅಂತ ನೋಡ್ತಾರೆ. ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ, ಫ್ಯಾಮಿಲಿ ಸಪೋರ್ಟ್ ಏನಿದೆ, ಯಾರನ್ನ ಮನೇಲಿ ನೋಡ್ಕೊಳಕಿದಾರಾ, ಇವ್ರು ಯಾವ ಲೊಕ್ಯಾಲಿಟಿಯಲ್ಲಿ ಇದ್ದಾರೆ, ತುಂಬ ವೇರಿಯಸ್ ಆಸ್ಪೆಕ್ಟ್ಸ್ ಇಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಬಿಫೋರ್ ಅ ಚೈಲ್ಡ್ ಇಸ್ ಗಿವನ್ ಫಾರ್ ಅಡಾಪ್ಷನ್. ಸುಮ್ಮನೆ ನಾನು ಒಂದು ಮಗು ತೊಗೊಳ್ಬೇಕು ಅಂದಿದ ತಕ್ಷಣ ನಾನು ಹೋಗ್ಬಿಟ್ಟು ಇವತ್ತು ಪೇಪರ್ ಹಾಕಿ ನಾಳೆ ತೊಗೊಳಕ್ಕೆ ಆಗೋದು. ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್. ಸೆರೋಗೆಸಿನೂ ಹಾಗೆ, ಇಟ್ ಈಸ್ ಆಲ್ಸೋ ಅ ಲಾಂಗ್ ಪ್ರಾಸೆಸ್. ಏನಂದರೆ ಇವಾಗ ಬಿಕಾಸ್ ಇಟ್ ಟೇಕ್ಸ್ ಅಬೌಟ್ 3 years ಟು ಅಡಾಪ್ಟ್ ಚೈಲ್ಡ್, ಏನು ಮಾಡ್ತಾರೆ ಅಂದರೆ ಇವಾಗ ಮಗು ಇಲ್ದಿರೋ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಸೆರೋಗೆಸಿಗೆ ಆಪ್ಟ್ ಮಾಡ್ತಾರೆ, ವೇರ್ ಇಟ್ ಟೇಕ್ಸ್ ಲೆಸ್ ದೆನ್ ಎ ಇಯರ್. ಲೆಟ್ಸ್ ಸೇ ಗ್ಯಾಸ್ಟೇಷನಲ್ ಪೀರಿಯಡ್ 9 months ಇರೋದ್ರಿಂದ ಆಲ್ ಟುಗೆದರ್ ಅಬೌಟ್ 1 year 3 months ಒಳಗಡೆ ನಿಮಗೆ ಪ್ರಾಬ್ಲಿ ಯು ಕ್ಯಾನ್ ಹ್ಯಾವ್ ಅ ಚೈಲ್ಡ್. ಅದರಿಂದ ಮೋಸ್ಟ್ ಪೇರೆಂಟ್ಸ್ ಯಾರಿಗೆ ಮಗು ಇಲ್ವೋ ಅವರು ಸೆರೋಗೆಸಿಗೆ ಆಪ್ಟ್ ಮಾಡೋದು ಈಗ ಒಂದು ಟ್ರೆಂಡ್ ಆಗಿದೆ. ಓಕೆ, ಬಟ್ ಈಗ ಬಾಡಿಗೆ ತಾಯಿ ಮೂಲಕ ನಾವು ಮಗು ಪಡೆದುಕೊಳ್ತೀವಿ ಅಂದ್ರೆ ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕು? ಓಕೆ, ನಮಗೆ ಏಜ್ ಫ್ಯಾಕ್ಟರ್ ಓಕೆ, ನಾವು 50 ವರ್ಷದ ಒಳಗಡೆನೆ ಇದ್ದೀವಿ ಅಂತ ಅಂದ್ರೆ ನೆಕ್ಸ್ಟ್ ಫರ್ದರ್ ಏನ್ ನಿಯಮಗಳು ಇರುತ್ತೆ ಅಂತ ಅವ್ರಿಗೆ? ಫರ್ದರ್ ಏನಂದ್ರೆ ನೀವು ಫಸ್ಟ್ ದೇ ಹ್ಯಾವ್ ಟು ಗೆಟ್ ಅ ಸರ್ಟಿಫಿಕೇಟ್, ಇನ್ಫರ್ಟಿಲಿಟಿ ಸರ್ಟಿಫಿಕೇಟ್ ತಗೊಳ್ಬೇಕು. ದಟ್ ಈಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಅಂದ್ರೆ ಇವ್ರ ಕೇಲ್ ಆಗದೇ ಇಲ್ಲ. ಈಗ ಕೆಲವರು ಬ್ಯೂಟಿ ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಈಗ ಒಬ್ರೊಬ್ರು ಫಿಸಿಕಲಿ ಫಿಟ್ ಆಗಿರ್ತಾರೆ, ಮಗು ಪಡ್ಕೊಳ್ಬಹುದು, ಆದ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ ನಾಳೆ ದಿನ ಮಗು ಆದಾಗ. ನೀವು ರೆಫರ್ ಮಾಡ್ತಾ ಇರೋದು ಆಕ್ಟ್ರೆಸಸ್ ಬಗ್ಗೆ ಅಂತ ಅನ್ಸುತ್ತೆ, ಬಟ್ ನಾನು ಹೇಳ್ತೀನಿ ಅಲ್ಲ ಹಂಗೆ ತಗೊಂಡಿದ್ದಾರೆ ಪಾಪ ಎಷ್ಟೋ ಸೆಲೆಬ್ರಿಟೀಸ್ಗಳು. ತಾವು ತಾಯಿ ಆದ್ರೆ ಸೌಂದರ್ಯ ಹಾಳಾಗುತ್ತೆ, ನಾಳೆ ದಿನ ಅವಕಾಶಗಳು ಸಿಗಲ್ಲ, ಮನೇಲಿ ಕುತ್ಕೊಳ್ಬೋ ಪರಿಸ್ಥಿತಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಿಂಗ್ ಬೇರೆ ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಂಡಿರೋ ಉದಾಹರಣೆಗಳು ಇದೆ. ಸಾಕಷ್ಟು ಜನ ಲಿಸ್ಟ್ ನಾವು ಕೊಡ್ತಾ ಇದೀವಿ ಈಗ. ಬಟ್ ಈ ಕಾಮನ್ ಪೀಪಲ್ ವಿಷಯದಲ್ಲೂ ಕೂಡ ಹಂಗಾದ್ರೆ ಅದಕ್ಕೆ ನಮಗೆ ಅವ್ರ ಲೈಮ್ ಲೈಟ್ ಅಲ್ಲಿ ಇರೋದ್ರಿಂದ ನಮ್ಗೇನ್ ಅನ್ಸುತ್ತೆ, ಹೌದು ಅವ್ರ ಬ್ಯೂಟಿ ಅಫೆಕ್ಟ್ ಆಗ್ಬೋದು ಅನ್ಸುತ್ತೆ. ಫಿಸಿಕಲಿ ದೇ ಮೈಟ್ ಹ್ಯಾವ್ ಬೇರೆ ಕಾರಣಗಳಿರ್ಬೋದು ವಿಚ್ ವಿ ಆರ್ ನಾಟ್ ಅವೇರ್ ಆಫ್. ಸೊ ನಾವು ಹಂಗೆ ಹೇಳ್ಬೇಡಿ ಸರ್, ದುಡ್ಡಿದ್ದವರು ಆಸ್ತಿ ಇದ್ದವರು ಕೂಡ ಸ್ವಲ್ಪ ಫಿಸಿಕಲ್ ಆಗಿ ಮೇಂಟೈನ್ ಮಾಡಬೇಕು, ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತ ಎಷ್ಟೋ ಜನ ಹುಡುಗಿರು ಈಗಲೂ ಕೂಡ ಆಸೆ ಪಡ್ತಾರೆ. ಏನ್ ಮ್ಯಾಮ್ ಇರ್ತಾರಲ್ವಾ ಹಂಗೆ ಸೌಂದರ್ಯ ಹಾಳಾಗ್ಬಿಡುತ್ತೆ ಅಂತ ಎಷ್ಟು, ಬಟ್ ಐ ಥಿಂಕ್ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ಬೋದು. ಯಾಕಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ತನ್ನ ತಾಯಿ ಆಗ್ಲೇಬೇಕು, ತಾಯಿ ಆದ್ರೆ ಮಾತ್ರ ಒಂದು ಹೆಣ್ಣು ಅನ್ನುವಂತ ಪದಕ್ಕೆ ಪರಿಪೂರ್ಣ ಅನ್ನುವಂತಹ ವಿಚಾರಗಳು ನಮ್ಗೆ ಗೊತ್ತಿದೆ. ಹಾಗಾಗಿ ಬಹುತೇಕರು ಸ್ವಯಂ ಪ್ರೇರಿತವಾಗಿ ಮಗು ಆದ್ರೇನೆ ಖುಷಿ ಪಡೋರ ಸಂಖ್ಯೆ ಜಾಸ್ತಿ, ಬಟ್ ಒಂದಷ್ಟು ಪರ್ಸೆಂಟೇಜ್ ಹೆಣ್ಮಕ್ಳು ಇರ್ತಾರೆ ಅಂತ. ಐ ಥಿಂಕ್ ಡಾಕ್ಟರ್ಸ್ ಆರ್ ಆಲ್ಸೋ ಡೂಯಿಂಗ್ ಅ ಗ್ರೇಟ್ ಜಾಬ್. ಅವರು ಅಡ್ವೈಸ್ ಮಾಡ್ತಾರೆ, ಅವ್ರ ಹತ್ರ ಬಂದು ಈ ಥರ ಪ್ರಾಬ್ಲಮ್ಸ್ ಹೇಳಿದಾಗ ಐ ಥಿಂಕ್ ಡಾಕ್ಟರ್ಸ್ ಆಲ್ಸೋ ಡೂ ಅ ಗ್ರೇಟ್ ಜಾಬ್. ದೇ ಐ ಥಿಂಕ್ ಮೇಡಮ್ ಆಲ್ಸೋ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಸಜೆಸ್ಟ್ ಮಾಡಿರ್ತಾರೆ ಈ ಥರ ಎಲ್ಲ ಮಾಡಬಾರ್ದು, ಇದು ಏನಿದ್ರು ಯಾರಿಗ ಆಗಲ್ವೋ ಅವ್ರಿಗೆ ಮಾತ್ರ ಇದು ಅಂತ ಸಜೆಸ್ಟ್ ಮಾಡಿರ್ತಾರೆ. ಬೇರೆ ರೀತಿಗಳು ಹೇಳ್ತಾರೆ, ಇಲ್ಲ ಟ್ರೈ ಮಾಡಿ, ಅವ್ರ ಕೌನ್ಸಿಲಿಂಗ್ ಕಳಿಸಿ, ಅವ್ರ ಮೆಂಟಾಲಿಟಿನ ಚೇಂಜ್ ಮಾಡಕ್ಕೆ ನೋಡಿರ್ತಾರೆ. ದೇರ್ ಆರ್ ಲಾಟ್ ಆಫ್ ಆಸ್ಪೆಕ್ಟ್ಸ್ ಡಾಕ್ಟರ್ ಆಲ್ಸೋ ಟೇಕ್ ಇನ್ ಟು ಕನ್ಸಿಡರೇಷನ್ ಬಿಫೋರ್ ಗಿವಿಂಗ್ ಔಟ್ ಅ ಸಜೆಷನ್. ಓಕೆ, ಈಗ ಮಂಗಳಗೌರಿ ಮೇಡಮ್ನ ಕೇಳಬೇಕು ನಾವು, ಎಷ್ಟೋ ಜನ ಓಕೆ ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಳೋದು. ಈಗ IVF ಅಲ್ಲೇ ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು IVF ಮೂಲಕ ಮಗು ಆದ್ರೇನೆ ಅವ್ರದಾ ಬಿಡು IVF ಮೂಲಕ ಮಗು ಪಡೆದಿದ್ದು, ಎಷ್ಟೋ ಜನ ಡಿವೋರ್ಸ್ ತನಕ ಹೋಗ್ಬಿಟ್ಟಿದೆ, ಕೆಲವೊಂದು ಹಂತ ತಲುಪಿದೆ ಅಂತ ನಾವು ಕೇಳ್ತೀವಿ. ಬಟ್ ಎಲ್ಲ ವಿಷಯದಲ್ಲೂ ಹಾಗೆ ಆಗಿದೆ ಅಂತ ನಾನು ಹೇಳಲ್ಲ. ಬಾಡಿಗೆ ತಾಯಿ ಮೂಲಕ ಮಗು ಪಡೆದಾಗ ಮೈಂಡ್ ಸೆಟ್ ಹಾಗೆ ಇರುತ್ತಾ? ಮಗು ಪಡೆದುಕೊಳ್ಳೋ ಹೊತ್ತಲ್ಲಿ ಇದ್ದಂಥ ಮೈಂಡ್ ಸೆಟ್ ಮುಂದುವರಿಯುತ್ತಾ? ಅದು ಮುಂದೊಂದು ದಿನ ಯಾವಾಗಾದ್ರೂ ಒಂದಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎದುರಾಗಿತ್ತು ಅಂತ ಎಕ್ಸಾಂಪಲ್ ಯಾವ್ದಾದ್ರು ಇದೆಯಾ ಮ್ಯಾಮ್? ಏನ್ ಸಜೆಸ್ಟ್ ಮಾಡ್ತೀರಿ ನೀವು ಒಂದು ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಬೇಕು ಅಂತ? ಇಲ್ಲ, ಈವನ್ ಜಸ್ಟ್ IVF ಮೂಲಕ ಕನ್ಸೀವ್ ಆದವರು ಸರೋಗೆಸಿ ಅಲ್ದೇನೆ ಅವರು ಕೂಡ IVF ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ಕೆಲವರು ಎಲ್ಲರೂ ಅಲ್ಲ, ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಎಷ್ಟೊಂದ್ ಜನ IVF ಅನ್ನೋದು ನಾರ್ಮಲ್ ಆಗ್ಬಿಟ್ಟಿದೆ.
ಈಗ ಒಂದು 4 ವರ್ಷ ಕೆಳಗೆ ಕೂಡ ಈಗಲೂ ನಾನು ನೋಡಿದ್ದೀನಿ, ಕೆಲವು ಕಪಲ್ಸ್ ಹೇಳ್ತಾರೆ ಮೇಡಮ್ ಫೈಲ್ ಮೇಲೆ IVF ಕನ್ಸೆಪ್ಷನ್ ಅಂತ ಬರಿಬೇಡಿ ಅಂತ. ನಾವು ಬರಿತಿದ್ವಿ, ಯಾಕೆ ನಮಗೆ ರೆಫರೆನ್ಸ್ಗೋಸ್ಕರ ಇರಲಿ, ಓಕೆ ಇವ್ರು IVF ಅಂದರೆ ಒಂದು ನಾವು ಪ್ರೀಶಿಯಸ್ ಪ್ರೆಗ್ನೆನ್ಸಿ ಥರ ನೋಡ್ತೀವಿ, ಸೊ ಬರಿಬೇಡಿ ಫೈಲ್ ಮೇಲೆ, ನಮ್ಗೆಲ್ರಿಗೂ ಗೊತ್ತಾಗುತ್ತೆ ನಾವು ಯಾರಿಗೂ ಹೇಳಿಲ್ಲ ಅಂತ. ಸೊ IVF ಬಗ್ಗೆ ಕೂಡ ಆ ರಿಸರ್ವೇಷನ್ಸ್ ಇದೆ.